ಕಾರ್ಯಕ್ರಮವನ್ನು ಚುಟುಕಾಗಿ ಮಾಡ್ತಾ ಇದ್ದೇವೆ. ಒಂದು ಸಾಧನೆಗೈದ ಗಣ್ಯರನ್ನು ನಾವು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಗೂಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ನಾಡ ಒಕ್ಕೂಟ ಉಡುಪಿ ಜಿಲ್ಲೆಯ ಉಪಾಧ್ಯಕ್ಷರಾದ ಅಬ್ಬಮ್ಮದ್ ಅವರು ಸಹ ನಮ್ಮ ಜೊತೆ ವೇದಿಕೆಯಲ್ಲಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಡ ಒಕ್ಕೂಟದ ಕೇಂದ್ರ ಸಮಿತಿಯ ಟ್ರಸ್ಟಿನ ಸದಸ್ಯರಾದಂಥ ವೀರುಬಾಯಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ನೀಡ್ತಿದ್ದೇನೆ. ಹಾಗೆ ಕುಂದಾಪುರ ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂಥ ಪ್ರಭಾಕರ್ ಅವರು ಸಹ ನಮ್ಮ ಜೊತೆಗೂಡಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಭೂ ನ್ಯಾಯಮಂಡಳಿ ಇದರ ನಿರ್ದೇಶಕರಾದಂಥ ಮೊಹಮ್ಮದ್ ಗುಲ್ವಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ತ್ರೈಮಾಸಿಕ ಕೆಡಿಪಿಯ ತಾಲೂಕು ಸದಸ್ಯರಾದಂಥ ಮುನಾಫ್ ಕಳ್ಳೂರು ಇವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಉಡುಪಿ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಅಬು ಅಹಮ್ಮದ್ ಕುಂದಾಪುರ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಇನ್ನೋರ್ವ ಸನ್ಮಾನಿತರು ಹರೀಶ್ ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೂಡಿದ್ದಾರೆ BSF ರಫೀಕ್ ಬಾಯ್, ನಮ್ಮ ನಾಡ ಒಕ್ಕೂಟದ ಜಿಲ್ಲಾ ಗೌರವಾಧ್ಯಕ್ಷರು, ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಹಾಗೆ ಉಡುಪಿ ಜಿಲ್ಲಾ ಮಾಜಿ ಉಪಾಧ್ಯಕ್ಷರಾದಂಥ ಇರ್ಷಾದ್ ಬಾಯ್ ನೇಜಾರ್ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಹಾಗೆ ಉಡುಪಿ ಜಿಲ್ಲೆಯ ಸದಸ್ಯರಾದಂಥ ಶಾಬಾನ್ ಹಂಗೂರು ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಹಾಗೆ ನಮ್ಮ ಸದಸ್ಯರಾದಂಥ ಅಬೂಬಕರ್ ಮಾವಿನಕಟ್ಟೆ ಹಾಗೆ ಎಲ್ಲ ಸದಸ್ಯರು ನಮ್ಮ ಜೊತೆ ಇದ್ದೀರಿ. ನಿಮಗೆ ಸ್ವಾಗತಿಸುತ್ತಿದ್ದೇನೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಪ್ರಾಜೆಕ್ಟ್ ಡೈರೆಕ್ಟರ್ ಸಂಚಾಲಕರು ಜಮಾಲ್ ಗುಲ್ವಾಡಿ ಅವರು ಉಪಾಧ್ಯಕ್ಷರು, ಅವರ ಜೊತೆಗೆ ಸಂಚಾಲಕರಾಗಿ ಮುನಾಫ್ ಕೋಡಿ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮನ್ನು ಸಹ ಪ್ರೀತಿ ಸ್ವಾಗತಿಸುತ್ತೇನೆ. ಈಗ ಉಡುಪಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಅಂತ ಜಹೀರ್ ಅಹಮದ್ ಹಾಕುದ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈಗ ನಾವು ಮೊದಲನೇದಾಗಿ ಈ ಸನ್ಮಾನ ಕಾರ್ಯಕ್ರಮವನ್ನು ನಾವು ನೇರವಾಗಿ ಮಾಡ್ತಿದ್ದೇವೆ. ಮೊಹಮ್ಮದ್ ಗುಲ್ವಾಡಿ ಇವರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಮಾಡಿದ್ದೇವೆ. ಇವರು ಕೆಡಿಪಿಯ ತ್ರೈಮಾಸಿಕ ಇದರ ಕುಂದಾಪುರ ಬೈಂದೂರು ತಾಲೂಕಿನ ಸದಸ್ಯರಾಗಿ ಬಹಳಷ್ಟು ಕೆಲಸ ಮಾಡಿದವರು. ಈ ಹಿಂದೆ ಸಹ ರಾಜಕೀಯದಲ್ಲಿರ್ಬೋದು, ಅಲ್ಪಸಂಖ್ಯಾತರ ಕ್ಷೇತ್ರದಲ್ಲಿರ್ಬೋದು, ಸಮಾಜ ಸೇವೆ ಮೂಲಕ ಅವರು ಬಹಳ ತೊಡಗಿಕೊಂಡವರು. ಇವತ್ತು ನಮ್ಮ ನಾಡ ಒಕ್ಕೂಟ, ನಾನು ಒಕ್ಕೂಟದ ಬಗ್ಗೆ ಸಹ ನಿಮ್ಮ ಹತ್ರ ಹೇಳಲಿಕ್ಕೆ ಬಹಳ ಖುಷಿ ಪಡ್ತಾ ಇದ್ದೇನೆ. ಸುಮಾರು ನಮ್ಮ ಕಮ್ಯುನಿಟಿ ಸೆಂಟರ್ ಆದ ನಂತರ 12 ಲಕ್ಷ ರೂಪಾಯಿ ನಾವು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ನಾವು ನೀಡಿದ್ದೇವೆ. ಸುಮಾರು 15 ಮನೆಗಳಿಗೆ ಶೌಚಾಲಯ ನಿರ್ಮಿಸಿ ಕೊಡಲು ಈಗಾಗಲೇ ತಯಾರಿ ಆಗ್ತಾ ಇದೆ. ಅದ್ರ ಜೊತೆಗೆ ಸರ್ಕಾರದಿಂದ ಬರುವಂತಹ ಸ್ಕಾಲರ್ಶಿಪ್ ಅದು ಸುಮಾರು 7 ಲಕ್ಷ ರೂಪಾಯಿವರೆಗೆ ನಮ್ಮ ಆಫೀಸ್ನಲ್ಲೇ ಸ್ಕಾಲರ್ಶಿಪ್ ಮಾಡಿಕೊಟ್ಟಿದ್ದೇವೆ. ಹಾಗೆ ಬೇರೆ ಬೇರೆ ಮದುವೆ ಕಾರ್ಯಕ್ರಮ ಇರ್ಬೋದು ಅಥವಾ ಬೇರೆ ಬೇರೆ ಆಯುಷ್ಮಾನ್ ಕಾರ್ಡ್ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ಒಂದು ನಮ್ಮ ನಾಡ ಒಕ್ಕೂಟ ಕಮ್ಯುನಿಟಿ ಸೆಂಟರ್ ಮೂಲಕ ಮಾಡ್ತಾ ಇದ್ದೇವೆ. ಈಗ ಮುಂದಿನ ಯೋಜನೆ ನಾವೀಗ ಮೊನ್ನೆ ತಾನೇ ನಮ್ಮ ಟ್ರಸ್ಟ್ ಮೀಟಿಂಗ್ ಅಲ್ಲಿ ಒಂದು ಪ್ರಸ್ತಾವನೆ ಬಂದಿದೆ. ನಮ್ಮ ನಾಡ ಒಕ್ಕೂಟ ಈ ಕಮ್ಯುನಿಟಿ ಸೆಂಟರ್ ಕುಂದಾಪುರದಿಂದ 5 ಜನ ವೈದ್ಯಕೀಯಗೆ ಯಾರು ಸ್ಟೂಡೆಂಟ್ ಹೋಗ್ತಾರೆ ಅವರಿಗೆ, ಹಾಗೆ 5 ಜನ ವಕೀಲರು ಯಾರು ಮಾಡ್ಲಿಕ್ಕೆ ಇದ್ದಾರೆ, ಹಾಗೂ 5 ಜನ ಇಂಜಿನಿಯರ್ ಮಾಡಲಿಕ್ಕೆ, ಒಟ್ಟು 25 ಜನ ವಿದ್ಯಾರ್ಥಿಗಳಿಗೆ ನಮ್ಮ ನಾಡ ಒಕ್ಕೂಟ ಕಮ್ಯುನಿಟಿ ಸೆಂಟರ್ ಇಂದ ನಾವು ಅವರಿಗೆ ದತ್ತು ಪಡೆದುಕೊಂಡು ಅವರ 5 ವರ್ಷ ಅಥವಾ 4 ವರ್ಷದ ಏನು ವಿದ್ಯಾಭ್ಯಾಸ ಇದೆ ಅದು ಕಂಪ್ಲೀಟ್ ಆಗಿ ನಮ್ಮ ನಾಡ ಒಕ್ಕೂಟ ಕಮ್ಯುನಿಟಿ ಸೆಂಟರ್ ಇಂದ ನೀಡುವ ಬಗ್ಗೆ ಮೊನ್ನೆ ಸಾರಿ ಒಂದು ಚರ್ಚಿಸಲಾಯಿತು. ಹಾಗಾಗಿ ಎಲ್ಲರೂ ಈ ಒಂದು ಸಂಸ್ಥೆಗೋಸ್ಕರ ಇವರ ಕೆಲಸ ಮಾಡುವವರಿಗೆ ಈ ಒಂದು ನಿಮ್ಮ ಸಹಕಾರ ಇರಲಿ ಅನ್ನುವ ಮಾತನ್ನು ಹೇಳುತ್ತಾ ನಾವು ಮೊದಲನೇದಾಗಿ ಮೊಹಮ್ಮದ್ ಗುಲ್ವಾಡಿ ಅವರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಗಣ್ಯರು ನಮ್ಮ ಜೊತೆಗೂಡಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ತೊಡಗಿಕೊಳ್ಳಬೇಕು ಕೇಳ್ಕೊತಿದ್ದೇನೆ. ಇವರನ್ನು ವೀರು ಸಾಹೇಬ್ ಇವರು ಸನ್ಮಾನಿಸಬೇಕಾಗಿ ಹೇಳಿಕೊಡ್ತೇನೆ.
ಜಾಸ್ತಿ ಮಾಡಿ ಎಲ್ಲ ಇವರಿಗೆ ಒಂದು ಜಮಾಲ್ ಕೊಡಿ ಸಂಚಾಲಕ ಎಲ್ಲ ಗಣ್ಯರು ಹಾಗೂ ಮುಂಭಾಗದಲ್ಲಿರುವ ನನ್ನ ಆತ್ಮೀಯ ಸ್ನೇಹಿತರು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮ ಕಮಿಟಿ ನಮ್ಮ ಅವರ ಒಂದು ಕುಂದಾರ ಶಂಕರನ್ನು ಸೇರಿದ ಪ್ರಥಮ ಬಾರಿಯಾಗಿ ನಮಗೆ ಇಲ್ಲಿ ಒಂದು ಸನ್ಮಾನ ಹಾಗೂ ಎಲ್ಲರಿಗೊಂದು ಸನ್ಮಾನ, ಒಳ್ಳೆಯ ಗಣ್ಯ ವ್ಯಕ್ತಿಗಳಿಗೆ ಒಂದು ಸನ್ಮಾನ ಮಾಡಿದ್ದಾರೆ. ಅದೊಂದು ತುಂಬ ಸಂತೋಷಿತ ಸಂಗತಿ. ಹಾಗೆಯೇ ನನಗೆ ಹಿಂದೆ ಕೂಡ ಫಸ್ಟ್ ನಾನು ಕುಂದಾಪುರ ಪುರಸಭೆಯಲ್ಲಿ ಆಯ್ಕೆಯಾದಾಗ ನನಗೆ ಫಸ್ಟಿಗೆ ಪ್ರಥಮ ಬಾರಿಯಾಗಿ ನನ್ನನ್ನು ಆಯ್ಕೆ ಮಾಡಿದಾಗ ಫಸ್ಟ್ ನನಗೆ ಮೊದಲ ಬಾರಿಯಾಗಿ ನನಗೆ ಸನ್ಮಾನಿಸಿದ್ದು ನಮ್ಮ ಕುಂದಾಪುರ JC ಅವರು. ಸನ್ಮಾನ ಕಾರ್ಯಕ್ರಮಕ್ಕೆ ತಾವು ಅಗತ್ಯವಾಗಿ ಬರಬೇಕು, ಮನೆಯಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿದರು ನಮ್ಮ ವಿಷಯನಾಯಕರು. ಅದೇ ರೀತಿ ಎಲ್ಲರೂ ಕೂಡ ಎಲ್ಲ ಸಮುದಾಯದವರು ಒಂದು ಒಮ್ಮತದಿಂದ ಸಾಧಾರಣ ಒಂದು 15-20 ಜನ ಸೇರ್ಬೋದು ಅಂತ ನೋಡುವಾಗ ಮತ್ತೆ ಅದು ಸ್ವಲ್ಪ ಜಾಸ್ತಿ ಸಾಧಾರಣ ಒಂದು 250-300 ಜನ ಹತ್ತಿರ ಇದೆ. ಆದ್ದರಿಂದ ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆ ಆಯ್ಕೆ ಮಾಡಲಿಕ್ಕೆ ಕಾರಣದಾರರು ಇವರಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ JCIನವರು ನನ್ನ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ನನಗೆ ಅಷ್ಟೊಂದು ಬೆಂಬಲ ಸಿಕ್ಕಿದೆ. ಹಿಂದೆ ಕೂಡ ಇವರು ಮೊದಲ ಬಾರಿಯಾಗಿ ಸನ್ಮಾನ ಮಾಡಿದ್ದಕ್ಕೆ ಎಲ್ಲ ಕಡೆಯಲ್ಲೂ ಕೂಡ ನಮಗೆ ಸನ್ಮಾನಕ್ಕೊಂದು ಅವಕಾಶ ಆಗಿದೆ. ಈಗ ಕೂಡ ನಡೀತಾ ಇದೆ ಸನ್ಮಾನ ನಮ್ಮ ಇವರಿಂದ. ಹಾಗೆಯೇ ನನಗೆ ನಮ್ಮ ಎಲ್ಲರೂ ನನಗೆ ಈ ರೀತಿ ಒಂದು ಸಹಕರಿಸಿದ ಎಲ್ಲರೂ ನಿಮ್ಮ ಸಹಕಾರ ನನಗೆ ಇನ್ನೂ ಮುಂದೆ ಕೂಡ ಅಗತ್ಯ ಇದೆ. ನನ್ನ ಆತ್ಮೀಯರಾದಂಥ ನನ್ನ ಜೊತೆಯಲ್ಲಿ ನನ್ನ ವಿಪಕ್ಷವಾಗಿ ಅವರು ಕೂತರು ಕೂಡ ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ. ಯಾಕಂತಂದರೆ ಪ್ರಭಾಕರಲ್ಲಿ ಏನೋ ಒಂದು ಭಾವನೆ ಇದೆ. ಆ ಭಾವನೆ ಅನ್ನೋದು ಎಲ್ಲರಿಗೂ ಸರಿಸಮಾನವಾಗಿರ್ತದೆ ಅನ್ನೋ ಒಂದು ಭಾವನೆ ಅವರಲ್ಲಿದೆ. ಹಾಗಾಗಿ ನಾವೆಲ್ಲ ಜೋಕಾಗಿ ತಗೊಂಡು ಹೋಗ್ತಿದ್ದೇವೆ. ಕೆಲವು ಸಾಂಘಿಕ ಕೆಲಸ ನಾವು ಕುಂದಾಪುರದಲ್ಲಿ ಮಾಡಲಿಕ್ಕೆ ಭದ್ರಾಗಿದ್ದೇವೆ. ನಮಗೆ ಅನುದಾನ ಸ್ವಲ್ಪ ಬರ್ತಿರೋದ್ರಿಂದ ಸ್ವಲ್ಪ ಅಡೆತಡೆ ಆಗಿದೆ. ಮುಂದೆ ಕೂಡ ಸಾಧ್ಯ ಆದಷ್ಟು ಮುಂದೆ ತರ್ತೇವೆ. ನಮಗೆಲ್ಲ ನಿಮ್ಮ ಆಶೀರ್ವಾದ ಅಗತ್ಯ ಇದೆ. ಮುಂದೆ ಕೂಡ ನಿಮ್ಮ ಸಂಸ್ಥೆ ಮುನ್ನಡೆಯಲಿ ಅಂತೇಳಿ ಹೇಳ್ತಾ ನನ್ನ ಈ ಭಾಗದ ಎಲ್ಲ ದೇವರುಗಳನ್ನು ನಾವು ಪ್ರಾರ್ಥಿಸ್ತಾ ನಮ್ಮ ಸೆಂಟ್ರಲ್ ಕಮಿಟಿಯ ಬೀರು ಸಾಹೇಬ್ರವರೇ ಹಾಗೂ ವೇದಿಕೆ ಮೇಲೆ ಕುಳಿತಂಥ ನಮ್ಮ ಆತ್ಮೀಯ ಮಿತ್ರರಾದಂಥ ಅಬು ಮೊಹಮ್ಮದ್ ಅವರೇ ಹಾಗೂ ನನ್ನ ಆತ್ಮೀಯ ಮಿತ್ರ ಹುಸೇನ್ ಹೈಕಾಡಿ ಅವರೇ ಹಾಗೂ ತಾಯಿ ಸಮಿತಿಯ ಪ್ರಭಾಕರ್ ಅವರೇ, ನನಗೆ ನಾನೊಂದು ಎಷ್ಟೊಂದು 30-40 ವರ್ಷದವರೆಗೆ ನಾನು ಈಗೊಂದು ಈ ಸಮಿತಿಗೆ ಒಂದು ಹೋರಾಟ ಮಾಡ್ತಾ ಇದ್ದೇನೆ. ಒಂದು ಸ್ಟೇಟಿಗೆ ಹೋಗ್ಬೇಕು ಅಂತೇಳಿ. ಆದರೆ ತುಂಬ 40 ವರ್ಷದಿಂದ ನಾನು ಟ್ರೈ ಮಾಡಿ ಮೊನ್ನೆ ನನಗೆ ಅದು ದೊರಕಿ ಬಂದಿದೆ. ಅದಕ್ಕೆ ನನಗೆ ಸನ್ಮಾನ ಮಾಡಿದ್ದಾರೆ. ಅದರಿಂದ ದೇವರು ಈ ಕಮ್ಯುನಿಟಿ ಸೆಂಟರ್ ಅವರಿಗೆ ದೇವರು ದೀರ್ಘ ಆಯುಷ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಹಾಗೂ ಸರ್ವ ಪದಾಧಿಕಾರಿಗಳೇ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಾನು ಸದಾ ನಿಮ್ಮೊಟ್ಟಿಗಿದ್ದೇನೆ. ಈ ಸಂಸ್ಥೆ ಸದಾ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ. ನಾನು ಯಾವಾಗಲೂ ನಿಮ್ಮೊಟ್ಟಿಗಿದ್ದೇನೆ ಹೇಳುತ್ತಾ ನಾನು ಹೇಳಿದಾಗೆ 15,000-16,000 ರೂಪಾಯಿವರೆಗೆ ಯಾವುದಾದ್ರೂ ಒಂದು ಫಂಡ್ ಇದ್ರೆ ಏನೇನು ಕಮ್ಯುನಿಟಿ ಸೆಂಟರ್ಗೆ ಕೊಡ್ಬೋದು. ಇಲ್ಲಿ ಸುಮಾರು ದೊಡ್ಡ ಸಹಕಾರ ಮಾಡಬೇಕು ಇನ್ಶಾಅಲ್ಲಾ. ಅದ್ರ ಜೊತೆಗೆ ನಾವು ಕುಂದಾಪುರದಲ್ಲೇ 1 ಎಕರೆ ಜಾಗವನ್ನು ನೋಡ್ತಾ ಇದ್ದೇವೆ. ಈಗ 2-3 ಜಾಗ ನೋಡಿದ್ದೇವೆ. ಅದರಲ್ಲಿ ಕೆಲವು ಮಾತುಕತೆ ಆಗ್ತಾ ಇದೆ. ಒಂದು ಕಮ್ಯುನಿಟಿ ಸೆಂಟರ್ ಮಾಡುವ ಒಂದು ಇರಾದೆ, ಅದನ್ನು ಸಹ ಈಗ ಶೀಘ್ರದಲ್ಲಿ ಆಗುತ್ತದೆ. ಅದಕ್ಕೆಲ್ಲ ನೀವೆಲ್ಲ ಕೊಟ್ಟರೆ ಖಂಡಿತವಾಗಿಯೂ ನಮ್ಮ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯುತ್ತದೆ. ಎಲ್ಲ ಬೇರೆ ಕಾರ್ಯಗಳು ಅವರೇ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ವಿಶೇಷವಾಗಿ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಈಗ ನಾವು ನೇರವಾಗಿ ಇವತ್ತಿನ ನಮ್ಮ ನಾಡ ಒಕ್ಕೂಟದ ಸಭೆ ಸಾಧಕರಿಗೆ ಸನ್ಮಾನ. ನಮ್ಮ ಸ್ಥಳೀಯ ಕುಂದಾಪುರ ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ವಿ ಪ್ರಭಾಕರ್ ಇವರು ನನ್ನ ಆತ್ಮೀಯರು ಹಾಗೂ ಸಮಾಜ ಸೇವಕರು. ಇವರಿಗೆ ನಾವು ಇವತ್ತು ಸನ್ಮಾನ ಮಾಡಿದ್ದು ನಮ್ಮೆಲ್ಲರಿಗೆ ಹೆಮ್ಮೆಯಾಗಿದೆ. ಹಾಗೆ
ಇವತ್ತಿನ ಈ ಸಭೆಯಲ್ಲಿ ಅಬ್ದುಲ್ ಮುನಾಫ್ ಕಂಡೂರು ಇವರು ಸಹ ಬಹಳ ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದು ಈ ವರ್ಷ ಅವರಿಗೆ KDP ಸದಸ್ಯರಾಗಿ ಇವರು ಆಯ್ಕೆಯಾಗಿದ್ದಾರೆ. ಇವರ ಅಧಿಕಾರಾವಧಿಯಲ್ಲಿ ಅವರ ಕಾರ್ಯಕ್ರಮಗಳೆಲ್ಲ ಯಶಸ್ವಿಯಾಗಿ ಜರುಗಲಿ, ಅಲ್ಲಾಹ್ ತಾಲಾ ಅವರಿಗೆ ಸಾಥ್ ನೀಡಲಿ ಎಂದು ದುವಾ ಮಾಡುತ್ತೇನೆ. ಹಾಗೆಯೇ ಇವತ್ತಿನ ಈ ಸಭೆಯಲ್ಲಿ ನಮ್ಮ ಮಿತ್ರ ಮೊಹಮ್ಮದ್ ಭಾಯ್ ಇವರಿಗೆ ಭೂ ಅಭಿವೃದ್ಧಿ ಬ್ಯಾಂಕಲ್ಲಿ ಉಪಾಧ್ಯಕ್ಷ ಆಗ್ಬೇಕಂತ ಹೇಳುವಾಗ ನಾವೆಲ್ಲ ಸೇರ್ಕೊಂಡು ಹೋಗಿ ಭೂ ಅಭಿವೃದ್ಧಿ ಬ್ಯಾಂಕಲ್ಲಿ ಟೇಬಲ್ ಬುದ್ಧಿ ಇವರನ್ನು ಉಪಾಧ್ಯಕ್ಷ ಮಾಡಿ ಬಂದಿದ್ದೇವೆ. ಸದಸ್ಯ ಮಾಡಿ ನೆಕ್ಸ್ಟ್ ಅವರು ಉಪಾಧ್ಯಕ್ಷ ಸಹ ಆಗಿದ್ದಾರೆ. ಹಾಗೇನೆ ಈಗ ಮುಂದುವರಿದು ಅವರು ಈ ಸಲ ಸಹ ಅವರು ಭೂ ಅಭಿವೃದ್ಧಿ ಬ್ಯಾಂಕಿನ ಸದಸ್ಯರಾಗಿದ್ದಾರೆ. ಹಾಗೇನೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಕಾರ್ಯದರ್ಶಿಯವರು ಆಗಿಯೂ ಸಹ ಉತ್ತಮ ಸ್ಥಾನಕ್ಕಿದ್ದಾರೆ. ಇವರಿಗೆ ನಮ್ಮ ಎನ್ನೆಲ್ಲ ಪರವಾಗಿ ತುಂಬ ಹೃದಯದ ಶುಭಾಶಯಗಳು ಹಾಗೂ ಇವರ ಅಧಿಕಾರಾವಧಿಯಲ್ಲಿ ನಮ್ಮೆಲ್ಲರಿಗೂ ತುಂಬಾ ಸಾಥ್ ನೀಡಲಿ, ನಮ್ಮ ಸಮಾಜದ ಏಳಿಗೆಗಾಗಿ ಇವರು ದುಡಿಯಲಿ ಎಂದು ಆಶಿಸುತ್ತೇನೆ. ಹಾಗೇನೆ ಇನ್ನೋರ್ವ ಮುಖ್ಯ ಅತಿಥಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ. ಇವರು ಉತ್ತಮ ಹುದ್ದೆ, ತುಂಬಾ ಕಷ್ಟದಲ್ಲಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ಪಂಚಾಯತ್ ಆಗಲಿ ಪುರಸಭೆ ಆಗಲಿ ಯಾವುದೇ ಕಡೆ ಅವರಿಗೆ ಕಷ್ಟ ಆದಲ್ಲಿ ಅವರ ಕಷ್ಟಕ್ಕೆ ಸ್ಪಂದಿಸಿ ಅವರನ್ನು ತಗೊಂಡೋಗಿ ಮುನ್ಸಿಪಾಲಿಟಿ ಅಥವಾ ಪಂಚಾಯತ್ ಅಲ್ಲಿ ಹೋಗಿ ಅವರಿಗೆ ಲೈಸೆನ್ಸ್ ಮಾಡಿ ಕೊಡುವುದು ಅಥವಾ ಅವರಿಗೆ ಅನ್ಯಾಯ ಆದಾಗ ಅವರ ಬಗ್ಗೆ ಪ್ರತಿಭಟನೆ ಮಾಡುವುದಕ್ಕಾಗಿ ಒಂದು ಕಮಿಟಿ ಇದೆ. ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾಗಿ ನಮ್ಮ ಮಿತ್ರ ಆರಿಸ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೂ ಸಹ ಅವರ ಹುದ್ದೆಯಲ್ಲಿ ಯಶಸ್ಸು ಸಿಗಲಿ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎನ್ನೇನು ಕುಂದಾಪುರ ತಾಲೂಕು ಘಟಕಕ್ಕೂ ಶುಭಾಶಯಗಳು ಹಾಗೂ ಸಂಚಾಲಕರಾದ ಜಮಾಲ್ ಗುಲ್ವಾಡಿ ಹಾಗೂ ಅವರ ಮಿತ್ರ ಸಹ ಸಂಚಾಲಕರಾದ ಮುನಾಫ್ ಕೋಡಿಯವರಿಗೂ ಹಾಗೂ ಜಿಲ್ಲೆಯ ಏನೇನೋ ಸದಸ್ಯರು ಹಾಗೂ ವಿಶೇಷವಾಗಿ ಇವತ್ತು ಆಹ್ವಾನಿತರಾದ ಇರ್ಷಾದ್ ಭಾಯ್ ನೇಜಾರ್ ಇವರಿಗೂ ಸಹ ನಾವು ತುಂಬ ಹೃದಯದ ಹಾಗೆಯೇ ನಮ್ಮ ಎನ್ನೆನ್ನೋ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರು ನಮ್ಮೊಂದಿಗಿದ್ದಾರೆ ಮೊಹಮ್ಮದ್ ರಫೀಕ್ BSF. ಇವರಿಗೂ ಸಹ ನಾವು ತುಂಬ ಹೃದಯದ ಧನ್ಯವಾದಗಳು ಹಾಗೂ ಶುಭಾಶಯ ಎರಡೂ ಹೇಳುತ್ತೇನೆ. ಹಾಗೆಯೇ ಉಪಸ್ಥಿತರಿರುವ ಎಲ್ಲರಿಗೂ ಸಹ ಪ್ರಧಾನ ಕಾರ್ಯದರ್ಶಿ ಅವರು ಜಹೀರ್ ನಾಫುದ್ ಅವರು ಸ್ಟೇಜಲ್ಲಿ ಬರೋದೇ ಕಡಿಮೆ, ಎಷ್ಟು ಬರೋದಿಲ್ಲ, ಬಹಳ ಆಕ್ಟಿವ್ ಮೆಂಬರ್ ಅವರು. ತುಂಬಾ ಅಚ್ಚುಕಟ್ಟಾಗಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಲ್ಲಿ ಚತುರ. ಅವರಿಗೂ ಸಹ ನಾವು ಎನ್ನೆನ್ನೋ ಕುಂದಾಪುರ ಕಮ್ಯುನಿಟಿ ಸೆಂಟರ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹಾಗೂ ಉಳಿದಿರುವ ಎಲ್ಲ ಅತಿಥಿಗಳು ಹೆಸರು ಹೇಳದಿದ್ರು ಬೇಜಾರು ಮಾಡಬೇಡಿ. ಅಬೂಬಕರ್ ಭಾಯ್, ಅಕ್ರಮ್ ಭಾಯ್, ಪ್ಯಾರು ಭಾಯ್, ಪೀರು ಭಾಯ್ ಇವರನ್ನು ಯಾವುದೇ ಕಾರ್ಯಕ್ರಮ ಇದ್ರು ಆ ಉಡುಪಿಯಿಂದ ಇಲ್ಲಿವರೆಗೆ ಬಂದು ನಮ್ಮೊಂದಿಗೆ ಸೇರಿ ಆ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಕರ್ತರು. ಅವರಿಗೂ ಸಹ ನಾವು ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿಸಿದ ಹಾಗೂ ಎಲ್ಲರನ್ನು ಕರೆಸಿ ಒಟ್ಟು ಮಾಡಿ ಇವರೆಲ್ಲರಿಗೂ ಸನ್ಮಾನ ಮಾಡಿದ ಏನೇನೋ ಕಾರ್ಯದರ್ಶಿಯವರಾದ ಹುಸೈನ್ ಹೈಕಾಡಿ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ನಾಡ ಒಕ್ಕೂಟ ಕಮ್ಯುನಿಟಿ ಸೆಂಟರ್ ಕುಂದಾಪುರ ಈ ಸಂಸ್ಥೆಯಿಂದ ಕಳೆದ 1 ವರ್ಷಗಳಿಂದ ಇಲ್ಲಿನ ಸಮುದಾಯಕ್ಕೆ ಕುಂದಾಪುರದ ಎಲ್ಲ ನಾಗರಿಕರಿಗಾಗಿ ಒಂದು ಸ್ಕಾಲರ್ಶಿಪ್ ನೀಡುವಂಥ ಕಾರ್ಯಕ್ರಮ ನಮ್ಮ ನಾಡ ಒಕ್ಕೂಟ ಕಮ್ಯುನಿಟಿ ಸೆಂಟರ್ ಮಾಡ್ತಾ ಇದ್ದೇವೆ. ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು, ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಈ ಒಂದು ಸಂಸ್ಥೆಗೆ ಸ್ಕಾಲರ್ಶಿಪ್ಗೋಸ್ಕರ ಬಂದರೆ ಪ್ರತಿಯೊಬ್ಬರಿಗೂ ನಾವು ಸ್ಕಾಲರ್ಶಿಪ್ಪು ನಮ್ಮ ಕಮ್ಯುನಿಟಿ ಸೆಂಟರಿಂದ ಏನು ಹಣ ಇದೆ ಅದನ್ನು ಕೊಡುವಂಥದ್ದು ಅಥವಾ ಸರ್ಕಾರದಿಂದ ಸಿಗುವಂಥ ಸ್ಕಾಲರ್ಶಿಪ್ ಅದನ್ನು ನಾವು ಅಪ್ಲೈ ಮಾಡಲಿಕ್ಕೆ ಇಲ್ಲಿ ನಮ್ಮ ಕಂಪ್ಯೂಟರ್ನಲ್ಲೇ ಅಪ್ಲೈ ಮಾಡಲಿಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತವಾಗಿ ನಾವು ಅವಕಾಶ ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ಆಯುಷ್ಮಾನ್ ಕಾರ್ಡ್ ಇರ್ಬೋದು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಇದ್ದರೆ ಅದನ್ನು ನಾವೇನಾದರೂ ನಮ್ಮಲ್ಲಿ ಬಂದರೆ ಅದಕ್ಕೆ ಪರಿಹಾರ ಒದಗಿಸಿಕೊಡುವಂಥದ್ದು. ಹಾಗೆ ಶಿಕ್ಷಣ ವಂಚಿತರಾದವರು ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಫೈನಾನ್ಸಿನ ಸಮಸ್ಯೆಯಿಂದ ಎಷ್ಟೋ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಮುಂದುವರಿಸುವುದಿಲ್ಲ. ಅಂಥವನ್ನು ಮತ್ತೆ ಕರೆತಂದು ಅವರಿಗೆ ಏನು ಫೀಸ್ ಕಟ್ಟಲಿಕ್ಕಿದೆ ಅಥವಾ ಅವ್ರಿಗೆ ಏನಾದರೂ ಒಂದು ಖರ್ಚು ವೆಚ್ಚಗಳು ಬಂದರೆ ಅದನ್ನು ನೀಡುವಂಥ ಪ್ರಯತ್ನಗಳು ನಮ್ಮ ನಾಡ ಒಕ್ಕೂಟದಿಂದ ಮಾಡ್ತಾ ಇದ್ದೇವೆ. ಈಗಾಗಲೇ ಸುಮಾರು 75 ವಿದ್ಯಾರ್ಥಿಗಳಿಗೆ ನಾವು ಸುಮಾರು 12 ಲಕ್ಷದವರೆಗೆ ಸ್ಕಾಲರ್ಶಿಪ್ಪನ್ನು ನೀಡಿದ್ದೇವೆ.
ಈಗಾಗಲೇ ನಮ್ಮ ಕಚೇರಿಯಲ್ಲಿ ಕಮ್ಯುನಿಟಿ ಸೆಂಟರ್ ಕುಂದಾಪುರದಲ್ಲಿ 15 ಶೌಚಾಲಯದ ಬೇಡಿಕೆಗಳು ಅಪ್ಲೈ ನಮ್ಮ ಬಂದಿದೆ. ಮುಂದಿನ ತಿಂಗಳು 15 ಶೌಚಾಲಯಗಳನ್ನು ಕಟ್ಟಿಸಿಕೊಡುವ ವ್ಯವಸ್ಥೆಗಳು ನಮ್ಮ ನಾಡ ಒಕ್ಕೂಟದಿಂದ ನಾವು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಬಡ ವಿದ್ಯಾರ್ಥಿಗಳು ಮೆಡಿಕಲ್ಗೆ ಹೋಗುವಂಥದ್ದು ಅಥವಾ ಲಾ ಕಾಲೇಜಿಗೆ ಕಲಿಯುವಂಥದ್ದು ಅಥವಾ ಇಂಜಿನಿಯರಿಂಗ್ ಮಾಡುವಂಥ ಅತಿ ಕಡು ಬಡವರಿದ್ದರೆ ಸುಮಾರು ಪ್ರತಿ ವಿಭಾಗದಲ್ಲೂ 5 ಜನರಿಗೆ ನಾವು ದತ್ತು ಪಡೆದುಕೊಂಡು ಅವರ ಎಲ್ಲ ವಿದ್ಯಾಭ್ಯಾಸವನ್ನು ನಾವು ಕೊಡುವಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದ್ದೇವೆ. ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ಕಮ್ಯುನಿಟಿ ಸೆಂಟರ್ ಕುಂದಾಪುರ ಇದರ ಅಧ್ಯಕ್ಷರಾದ ಅಬ್ದುಲ್ ಮುನಾಫ್ ಅಂಗಾರಕಟ್ಟೆ ಇವರ ನೇತೃತ್ವದಲ್ಲಿ ಸಾಕಷ್ಟು ಕೆಲಸಗಳು ಆಗ್ತಾ ಇದೆ. ಅದರ ಜೊತೆಗೆ ಯಾರೆಲ್ಲ ಸಾಧನೆಗಳು ಮಾಡ್ತಾರೆ ಅವರನ್ನು ಗುರುತಿಸಿ ಅವರಿಗೆ ಗೌರವ ಕೊಡುವಂಥ ಪ್ರಯತ್ನಗಳು ಮಾಡ್ತೇವೆ. ಅದೆಷ್ಟು ವಿದ್ಯಾರ್ಥಿಗಳಿಗೆ SLC PUC ಆದ ನಂತರ ನಾವು ಏನು ಮಾಡಬೇಕು ಅದರ ಬಗ್ಗೆ ಒಂದು ಟ್ರೈನಿಂಗ್ ಸೆಮಿನಾರ್ ಈ ಸಂದರ್ಭದಲ್ಲಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ಕ್ರೀಡೆಗೋಸ್ಕರ ಕ್ರೀಡಾ ಪ್ರೋತ್ಸಾಹವನ್ನು ಇಡ್ತಾ ಇದ್ದೇವೆ. ಸುಮಾರು ಈಗಾಗಲೇ ನಮ್ಮ ನಾಡ ಒಕ್ಕೂಟ ಉಡುಪಿ ಜಿಲ್ಲೆಯಿಂದ ಸುಮಾರು 400 ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಇಂಥ ಹಲವು ಕಾರ್ಯಕ್ರಮಗಳನ್ನು ನಮ್ಮ ನಾಡ ಒಕ್ಕೂಟ ಈ ಒಂದು ಘಟಕದಿಂದ ಆಗ್ತಾ ಇದೆ. ನಮ್ಮ ಕೇಂದ್ರ ಸಮಿತಿಯ ಅಧ್ಯಕ್ಷರಾದಂಥ ಮೊಹಮ್ಮದ್ ಸಲೀಂ ಮೂಡುಬಿದ್ರೆ ಇವರ ಸಹಕಾರದೊಂದಿಗೆ ಉಡುಪಿ ಜಿಲ್ಲಾ ಅಧ್ಯಕ್ಷರು ಬೆಳವೆ ಮುಸ್ತಾಕ್ ಅಹಮದ್ ರವರ ಒಂದು ಸಹಕಾರ ಇವರೆಲ್ಲರ ಜೊತೆಗೂಡಿಕೆಯಿಂದ ಈ ನಮ್ಮ ನಾಡ ಒಕ್ಕೂಟ ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ. ಈಗಾಗಲೇ ಅದೆಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವುದರ ಮೂಲಕ ಅವರ ಶಿಕ್ಷಣಕ್ಕಾಗಿ ನಾವು ಅವರಿಗೆ ಉತ್ತೇಜನ ಕೊಡ್ತಾ ಇದ್ದೇವೆ, ಅವರಿಗೆ ಅವಕಾಶ ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ಸರ್ಕಾರಿ ನೌಕರಿ ಇರ್ಬೋದು ಅಥವಾ ಬೇರೆ ಬೇರೆ ಕಂಪ್ನಿಗಳಲ್ಲಿ ಇರತಕ್ಕಂಥ ಜಾಬನ್ನು ಮಾಡಿಕೊಡುವಂಥ ವ್ಯವಸ್ಥೆಗಳನ್ನು ಈ ಸಂಸ್ಥೆಯಿಂದ ಮಾಡಿಕೊಟ್ಟಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ನಾಡ ಒಕ್ಕೂಟಕ್ಕೆ ಪ್ರತಿಯೊಬ್ಬರ ಸಹಕಾರ ನಮಗೆ ಸಿಕ್ಕಿದೆ ಅನ್ನೋ ಮಾತನ್ನು ಹೇಳುತ್ತಾ ಒಂದು ಅವಕಾಶವನ್ನು ನೀಡಿದ್ದಕ್ಕೆ ತಮಗೆಲ್ಲರಿಗೂ